ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಹಸ್ಬೆಂಡು ಇನ್ನೂ ಮಲ್ಗ್ಲಿಲ್ವಾ? ಇದ್ರೆಲ್ಲ ನಿದ್ದೆ ಎಲ್ಲ ಕೆಟ್ರೆ ಆರೋಗ್ಯ ಹಾಳಾಗಲ್ವಾ? ನಿಮ್ದಿಯಾಗಿ ಮಲ್ಕೊಳಕ್ ನೀವು ಬಿಟ್ರೆ ತಾನೆ. ಅಯ್ಯೋ ನಾನೇನ್ ಮಾಡ್ದೆ? ಓ ಗೊರಕೆ ಹೊಡಿತೀನಿ ಅಂತನಾ? ಅಜ್ಜಿ ಹಾಕಿ ಚಾಲೆಂಜ್ ಯಾಕ್ರಿ ಒಪ್ಕೊಳಕ್ ಹೋದ್ರಿ? ಇದ್ ಒಳ್ಳೆ ಕತೆ ಆಯ್ತಲ್ವಾ ಹಸ್ಬೆಂಡು? ನಾನೇನಾದ್ರೂ ಅವರೇ ತಾನೇ ಹೇಳಿದ್ದು ಈ ಮನೆಗ್ ಸೊಸೆಗೆ ಯಾವ್ದೋ ಒಂದ್ ಟಾಸ್ಕ್ ಕೊಡ್ತೀನಿ ಅಂತ. ಎಲ್ರು ಮುಂದೆ ಆಗಲ್ಲ ಅಂಜಿದ್ರೆ ನಾನು ಎಲ್ರು ಹೆದ್ರ ಪುಕ್ಲಿ ಅನ್ಕೋತಿರ್ಲಿಲ್ವಾ? ಯಾವಾಗ್ಲೂ ಬೇಡದಿರೋದ್ರ ಬಗ್ಗೆನೇ ತಲೆ ಕೆಡಿಸ್ಕೊತಾ ಇರ್ತೀರ. ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಅಜ್ಜಿಗಿದ್ಯಲ್ವಾ, ನಾನೇನ್ ಮಾಡ್ಲಿ? ನೋಡಿ ಹಸ್ಬೆಂಡು, ನೀವ್ ನನ್ ಜೊತೆ ಇರೋವರೆಗೂ ನಂಗೆ ಯಾವ್ದ್ರಲ್ಲೂ ಸೋಲಿರಲ್ಲ. ಏನಾದ್ರು ಮಾಡ್ಕೊಳ್ಳಿ, ನಿಮಗೆ ಹೇಳಕ್ಕಾಗತ್ತಾ? ತಲೆ ಕೆಡ್ಸ್ಕೊಬಿಡಿ, ಮಲ್ಕೊಳ್ಳಿ ಹಸ್ಬೆಂಡು. ನಿದ್ದೆ ಬಂದ್ರೆ ತಾನೆ. ಹಸ್ಬೆಂಡು ಇವತ್ತು ಅಣ್ಣನ ಹುಡ್ದಬ್ಬ, ಈಗ್ಲೇ ಶುಭಾಶಯ ಹೇಳ್ತೀನಿ. ರೀ 12 ಗಂಟೆ ರೀ, ಇಷ್ಟೊತ್ತಲ್ಲಿ ಯಾರಿಗೆ ಕಾಲ್ ಮಾಡ್ತಾರೆ? ಮಲ್ಗಿರ್ತಾರ ಅವರು. ಅಲ್ಲ ಹಸ್ಬೆಂಡು, ಇಷ್ಟೊತ್ತಲ್ಲಿ ತಾನೇ ಶುಭಾಶಯ ಹೇಳ್ಬೇಕು. ಅದು ಅಲ್ದೆ ತಂಗಿಗ್ ಫೋನ್ ನಿಂತ ಅವ್ನ ನಿದ್ದೆನೆ ಮುಖ್ಯನಾ? ಇರಿ ನೀವು ಶುಭಾಶಯ ಹೇಳಿ. ಅಪ್ಪ ಪುಟ್ಟಿ ವಿಡಿಯೋ ಕಾಲ್ ಮಾಡ್ತಾ ಇದ್ದಾಳೆ. ಅವಳು ಯಾಕೋ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾಳೆ? ಕೇಕ್ ಚೆನ್ನಾಗಿದೆಯಾ ಅಂತ ಕೇಳಕ್ಕೆ. ಅಣ್ಣಂಗೆ ತಂಗಿ ವಿಶ್ ಮಾಡಬಾರ್ದೇನೆ? ಹುಡ್ದಬ್ಬ ಜೋರ? ಹ್ಞೂ ಮಗ, ನಾನೇ ಕೇಕ್ ತಂದು ನಿಮ್ಮ ಅಣ್ಣನ ಕೈಯಲ್ಲೇ ಕಟ್ ಮಾಡಿಸ್ದೆ. ನರಸಿಂಹ, ದೀಪನ್ ಕೇಕ್ ತೋರ್ಸೋ. ದೀಪ, ಕೇಕ್ ಎಷ್ಟ್ ಚೆನ್ನಾಗಿದೆ ಗೊತ್ತೇನೆ? ನೀನು ಇದೆಯಾ ಬರೀ ಫೋನ್ ಮಾಡಿ ವಿಶಸ್ ಮಾತ್ರ ಹೇಳ್ತಾ ಇದೀಯಾ. ಒಂದ್ 20 ಗ್ರಾಮ್ದು ಚಿನ್ನ ಚೈನ್ ಹಾಕ್ಬೇಕು ತಾನೆ ನಿಮ್ಮ ಅಣ್ಣಂಗೆ? ಅಷ್ಟೇ ತಾನೆ, ಊರಿಗೆ ಬಂದಾಗ ತರ್ತೀನಿ ಬಿಡಿ. ಹಾ ತನ್ನಿ ತನ್ನಿ ಹೇಳಿ ಅಂದ್ರೆ. ಅದೇಂದ್ರೆ ಇವಳು ಮಾತಿಗೆಲ್ಲ ನೀವು ಹ್ಞೂ ಅನ್ಬೇಡಿ. ಬೇಕು ಬೇಕು ಅಂದ್ರೆ ಒಂದು ರಾಜ್ಯನೇ ಬೇಕು ಅಂತಾಳೆ ಮೇಲೆ. ನರಸಿಂಹ ಅವರೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ಸ್ ಬಾವ. ಅಣ್ಣ ನಿನ್ಗೆ ಏನ್ ಉಡುಗೊರೆ ಬೇಕು ಅಂತ ಹೇಳು, ಊರಿಗೆ ಬರೋವಾಗ ನಾ ತಗೊಂಡ್ ಬರ್ತೀನಿ. ಏನು ಬೇಡ ಪುಟ್ಟಿ, ದೇವ್ರು ಕೊಟ್ಟ ದೊಡ್ಡ ಹುಡುಗರೆ ನೀನೇ ಇದೆಯಲ್ಲ. ಇಲ್ಲ ಅಣ್ಣ, ನನ್ ಪಾಲಿಗೆ ನೀನೇ ದೊಡ್ಡ ಹುಡುಗರೆ. ಅಪ್ಪ ಅಮ್ಮ ಖುಷಿಯಾಗಿರೋ ತರ ನಡ್ಕೋತಿದ್ಯಾ ಅಲ್ವಾ? ಒಬ್ಬ ಅಣ್ಣನಿಂದ ನನ್ ಮತ್ತೇನ್ ಬಯಸಕ್ಕಾಗತ್ತೆ? ನಾನು ನಿನ್ನಿಂದ ಇಲ್ಲಿ ನೆಮ್ಮದಿಯಾಗಿದ್ದೀನಿ. ಅಳಿಯಂದ್ರೆ ಏನಾಯ್ತು ನಿಮ್ ಕೈಗೆ? ಅಮ್ಮ ಅದು ಏನಿಲ್ಲ, ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಮೊನ್ನೆ ಅಷ್ಟೇ. ಅಂತ ಮೇಜರ್ ಏನಿಲ್ಲ, ವಾಸಿ ಆಗ್ತದೆ. ಅಯ್ಯೋ, ಹುಷಾರಾಗಿ ನೋಡ್ಕೋಬೇಕಲ್ವ ಅಂದರೆ. ಸರಿ ಮಾವ, 1-2 ದಿನ ಸರಿ ಹೋಗುತ್ತೆ ಅಂತ ಹೇಳಿದಾರೆ ಡಾಕ್ಟರ್. ದೀಪ ಮಗಳೇ, ನೀವು ಅಳಿಯಂದ್ರ ಜೊತೆಗೆ ಇದ್ದು ಅವ್ರ ಆರೈಕೆ ಮಾಡ್ಬೇಕಾಯ್ತಾ? ಸರಿ ಅಮ್ಮ. ಅವ್ರು ಯಾವಾಗ್ಲೂ ನನ್ನ ಸೇವೆ ಮಾಡಕ್ ರೆಡಿ ಇರ್ತಾರೆ ಬಿಡಿಯತ್ತೆ. ಸದಾಕಾಲ ನೀವಿಬ್ರು ಹೀಗೆ ಇರ್ಬೇಕು ಅನ್ನೋದೇ ನಮ್ಮೆಲ್ಲರೂ ಆಸೆ ಕಣಪ್ಪ. ಇರ್ತೀವಿ ಬಿಡಮ್ಮ. ಸರಿ, ಟೈಮ್ ಆಯ್ತು, ನೀವೆಲ್ಲರೂ ಮಲ್ಕೊಳ್ಳಿ, ನಾಳೆ ಫೋನ್ ಮಾಡ್ತೀನಿ. ಸರಿ ಸರಿ ಪುಟ್ಟಿ.